ವರ್ಷ ಆಗಿದೆ ಅಪ್ಪು ಮೊದಲನೇ ಬಾರಿ ರಿಲೀಸ್ ಆಗಿ ಅಂತ ಅನ್ಸೋದೇ ಇಲ್ಲ. ಅಂದರೆ ಈಗ ಒಂದು ನ್ಯೂ ಟ್ರೆಂಡ್ ಇದೆ ಗೊತ್ತಾ, ಈ ಆಶಿಕಿ ಇಷ್ಟ ಆಗುತ್ತೆ, ಹಂಗೆ ಇಷ್ಟ ಆಗುತ್ತೆ. ಬಟ್ ಅಪ್ಪು ವಾಸ್ ಅ ಯೂತ್ ಲವ್ ಸ್ಟೋರಿ. ಇವತ್ತು ಅಷ್ಟೇ ಫ್ರೆಶ್ ಆಗಿದೆ ಈ ಸಿನಿಮಾ ಅಂತ ಅನಿಸುತ್ತೆ. ವರುಣ ಆ್ಯಕ್ಚುಲಿ ಅವನು 20 ವರ್ಷಕ್ಕೆ ಅಪ್ಪು ರಿಲೀಸ್ ಆದಾಗ ಒಂದು ಫಂಕ್ಷನ್ ಮಾಡಬೇಕು ಅಂತಿದ್ದ. ಅವನು ತುಂಬ ದೊಡ್ಡ ಫಂಕ್ಷನ್ ಮಾಡಬೇಕು ಅಂತಿದ್ದ. ಅವನಿಗೆ ಆ ಟೈಮಲ್ಲಿ ಆಗಲಿಲ್ಲ ಬಹುಶಃ. ಬಟ್ 23 ವರ್ಷ ಆದಮೇಲೆ ಅಪ್ಪು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇಲ್ಲ, ನಾನು ಡೆಫಿನೆಟ್ಲಿ ಇವತ್ತು ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಪೂರ್ತಿ ಸಿನಿಮಾ ನೋಡಿರೋದು. ಇಟ್ ವಾಸ್ ವೆರಿ ಇಮೋಷ್ನಲ್, ತುಂಬ ನಾಸ್ಟಾಲಜಿಕ್ ಇತ್ತು. ಬಟ್ ಅಭಿಮಾನಿಗಳು ಇವತ್ತು ಬಂದು ಇಷ್ಟು ಉತ್ಸಾಹದಿಂದ ಸಿನಿಮಾ ನೋಡಿದ್ರು, ಆ ಫೈರ್ ಗನ್ಗಳೆಲ್ಲ ಹೊಡೆದ್ರು. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಬೆಸ್ಟ್ ಪಾರ್ಟ್ ಏನಂದರೆ ನಾನು ನನ್ನ ಮಗನ ಜೊತೆ ಇವತ್ತು ಸಿನಿಮಾ ನೋಡಿದೆ. ಸೊ ಇಟ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ ಯು ನಿಮ್ಮೆಲ್ರಿಗೂ. ಥ್ಯಾಂಕ್ ಯು ಮೇಡಮ್. ಕೆಲವು ಸಿನಿಮಾಗಳನ್ನ ನೋಡ್ತಾ ಇದ್ರೆ ಮುಗಿದ್ರೆ ಸಾಕು, ಮುಗಿಲೇಬಾರ್ದು ಅನ್ನೋ ರೀತಿಯ ಫೀಲ್ ಕೊಡ್ತಾರೆ. ಇವತ್ತಿಗೆ ಅಂತ ಅನಿಸ್ತಿದ್ಯಾ? ಇಲ್ಲ, ನಿಜವಾಗ್ಲೂ ಅನಿಸ್ತಿದೆ. ನಾನು ಅದೇ ಹೇಳಿದ್ನಲ್ಲ, ಈಗ ನಾವು ಲವ್ ಸ್ಟೋರಿಗಳು ನೋಡಿದಾಗ ಅಂದರೆ ಸ್ಪೆಷಲಿ ಅಂದರೆ ನಾನು ಯಾಕೆ ಆಶಿಕಿ ಅನ್ನೋ ಹೆಸರು ತಗೊಂಡೆ ಅಂದರೆ ಎಲ್ರಿಗೂ ಆ ಲವ್ ಸ್ಟೋರಿ ತುಂಬ ಇಷ್ಟ. ಬಟ್ ಆ್ಯಕ್ಚುಲಿ ಅಪ್ಪು ನೋಡಿದಾಗ ಅದು ನಿಜವಾಗ್ಲೂ ಫೀಲ್ ಆಗುತ್ತೆ, ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಇಬ್ಬರು ಅಂದರೆ ಅಪ್ಪು ಮತ್ತು ಸುಚ್ಚಿ ಕ್ಯಾರೆಕ್ಟರ್ಗಳು ನಿಜವಾಗ್ಲೂ ಒಬ್ಬ ಮನುಷ್ಯನ ತುಂಬ ಫೀಲ್ ಆಗುತ್ತೆ. ಅವರಿಬ್ಬರು ಬೇಗ ಮದುವೆ ಆಗೋಗ್ಬಿಡಿ ಅಂತ ಅನಿಸುತ್ತೆ. ನಾನು ಇವತ್ತು ಆಸ್ ಅ ಫ್ಯಾನ್ ಅಪ್ಪು ನೋಡಿದೆ, ನಾಟ್ ಆಸ್ ದ ಆ್ಯಕ್ಟರ್ ಆಫ್ ದ ಮೂವಿ. ನಾನು ತುಂಬ ಇಷ್ಟ. ಬಟ್ ಮೇಡಮ್, ಒಂದು ವಿಷಯ ನಿನ್ನೆ ಮಾತಾಡ್ತಾ ಎಮೋಷನ್ ಆದರೆ ಅಂದರೆ ನಿಮ್ಮ ಕುಟುಂಬಕ್ಕೆ ಅಪ್ಪ ಅಮ್ಮ ಕೂಡ ಫ್ಯಾಮಿಲಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಆ ಜರ್ನಿ ನಮ್ಮ ಮುಖಾಂತರ ನೆನೆಸ್ಕೊಳ್ಳೋದು. ಆ್ಯಕ್ಚುಲಿ ನಾನು ಆವಾಗಲೂ ಹೇಳಿದ್ದಾರೆ, ಅಪ್ಪು ಅಂತ ನೆನೆಸ್ಕೊಂಡಾಗ, ಸಿನಿಮಾ ಅಂತ ನೆನೆಸ್ಕೊಂಡಾಗ ಮೊದಲು ನೆನೆಸ್ಕೋಬೇಕಾಗಿರೋದೇ ಅಮ್ಮ ಅನಿಸುತ್ತೆ, ಪಾರ್ವತಮ್ಮ ರಾಜ್ಕುಮಾರ್. ಅವರಿಲ್ಲ ಅಂದರೆ ಬಹುಶಃ ನನಗೆ ಈ ಅಪ್ಪು ಅನ್ನೋ ಒಂದು ಸಿನಿಮಾ ಈ ಅವಕಾಶ ಸಿಗ್ತಾನೇ ಇರಲಿಲ್ಲ. ಅಂದರೆ ನಂಗೆ ಅಮ್ಮ ಯಾವಾಗಲೂ ಹೇಳೋರು, ನನ್ನ ಅಪ್ಪಾಜಿ ಅಂದರೆ ಬಿ ಸಿ ಗೌರಿಶಂಕರ್ ಅವರು, ಅವ್ರಿಗೆ ನನಗೆ ಒಂದು ಮಗ ಇದ್ದ ಹಾಗೆ ಅಂತ ಅನ್ನೋರು. ಸೊ ಬಹುಶಃ ಎಮೋಷನಿಂದ ಅವ್ರು ನಾನು ಮೊದಲನೇ ಸಿನಿಮಾಗೆ ತಗೊಂಡು. ಬಟ್ ಇವತ್ತು ಆ ಸಿನಿಮಾ ನೋಡಿದಾಗ ಐ ಫೀಲ್ ಲೈಕ್ ಐ ಡಿಡ್ ಜಸ್ಟಿಸ್ ಟು ದ ಫಿಲ್ಮ್ ಅಂತ ಅನಿಸುತ್ತೆ. ಅಪ್ಪು ತುಂಬ 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 ಫೀಲ್ ಆಗುತ್ತೆ ಅವನಿಗೆ ಆ ಸಿನಿಮಾ ನೋಡಿದಾಗ. ಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿದ್ದ ಸೀನ್ ಏನು ಅಂದರೆ, ಇವತ್ತು ನಾನು ಆ್ಯಸ್ ಅನ್ ಆಡಿಯನ್ಸ್ ಅಂತ ಕೂತ್ಕೊಂಡು ನೋಡಿದಾಗ ಅವ್ಳು ಕೈ ಕತ್ತರಿಸ್ಕೊಂಡಾಗ ಅವ್ನು ಬಂದು ಹೊಡಿತಾನೆ, ನಾನು ಹೆಂಗೆ ಬದುಕಲಿ ಅಂತಾನೆ. ಆ ಸೀನು ನಿಜವಾಗ್ಲೂ ಸಖತ್ ಫೀಲ್ ಆಗುತ್ತೆ. ಮಹೇಶ್ ಅಸೋಸಿಯೇಟ್ ಆಗಿದ್ದ ಆ ಸಿನಿಮಾ. ಮೇಡಮ್ ಅಟ್ ಎ ಟೈಮ್ ಕನ್ನಡ ಮತ್ತು ತೆಲುಗಲ್ಲಿ ಎರಡರಲ್ಲೂ ಶೂಟ್ ಆಗಿದ್ದಂಥ ಸಿನಿಮಾ. ಇಲ್ಲ ಅಪ್ಪು ನಾವು ಮುಗಿದು ರಿಲೀಸ್ ಆದಮೇಲೆ ನಾವು ಇಡಿಯಟ್ ಶೂಟ್ ಆಗಸ್ಟಲ್ಲಿ ಅಲ್ಲಿ ಇಡಿಯಟ್ ಶುರುವಾಗಿದೆ. ಸೊ ನಿಮಗೆ ಎರಡರಲ್ಲಿ ಯಾವ್ದು ಫೇವರೇಟ್ ಅನ್ಸುತ್ತೆ? ಅಫ್ಕೋರ್ಸ್ ಅದು ಮಾತು ಕೇಳೋಂಗೆ ಇಲ್ಲ. ಅದು ಅಪ್ಪು ವಾಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್. ಇದರಲ್ಲೂ ಪೂರಿನೇ ಮಾಡಿದ್ದು, ಆ ಸಿನಿಮಾ ಕೂಡ ಪೂರಿನೇ ಮಾಡಿದ್ದು. ಅದು ಸ್ವಲ್ಪ ಮಾಡರ್ನ್ ಟಚ್ ಕೊಟ್ಟಿದ್ರು. ಬಟ್ ಇದು ತುಂಬ ಇಷ್ಟ ಆಗೋದು ಏನಕ್ಕೆ ಅಂದರೆ ಇದರಲ್ಲಿ ಒಂದು ಇನ್ನೋಸೆನ್ಸ್ ಇದೆ ಅನಿಸುತ್ತೆ ನನಗೆ. ಆ ಇನ್ನೋಸೆನ್ಸ್ ಜನರು ತುಂಬ ಇಷ್ಟ ಆಗುತ್ತೆ. ಅಪ್ಪು ಕ್ಯಾರೆಕ್ಟರ್ ಇರ್ಬೋದು, ಸುಚ್ಚಿ ಕ್ಯಾರೆಕ್ಟರ್ ಇರ್ಬೋದು, ಅವಿನಾಶ್ ವಾಟ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಇವತ್ತು ಭಾಳಷ್ಟು ಜನರಿಗೆ ಆ ಸಿನಿಮಾ ನೆನೆಸ್ಕೋಬೇಕು. ಐ ಥಿಂಕ್ ಬುಲಿಕ್ ಪ್ರಕಾಶ್ ಅವ್ರು ನಮ್ಮ ಜೊತೆ, ಸೊ ಅವರನ್ನು ನೆನೆಸ್ಕೋಬೇಕು. ಸಣ್ಣ ಕ್ಯಾರೆಕ್ಟರ್ಗಳು ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಪ್ಪು ಮತ್ತು ಸುಚಿತ್ ಸಿನಿಮಾ ಅಲ್ಲ, ಅದು ಎಲ್ಲರದ್ದು ಸಿನಿಮಾ. ಅಪ್ಪಾಜಿ ಅವ್ರು ಆಡಿದಂಥ ಸಾಂಗ್ಗಳನ್ನ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಕೇಳಿಸ್ಕೊಳ್ತಾ ಇರ್ತೀವಿ. ಬಟ್ ಇವತ್ತು ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಥಿಯೇಟ್ರಲ್ಲಿ ಆ ಎರಡು ಸಾಂಗ್ ಏನು ಆ ದೇವರ ಹಾಡಿದ್ರು, ಆ ಹಾಡು ಕೇಳಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ಅಂದರೆ ಅದು ಆ ಒಂದು ಫೀಲ್ ಇದೆ ಗೊತ್ತಾ, ಅವ್ರು ಹಾಡಿರೋ ವಾಯ್ಸ್ ಏನು. ಇವತ್ತು ನಾ ಹೇಳಿಲ್ವಾ, ಇವತ್ತು ಎಷ್ಟು ಖುಷಿ ಇದೆ ಅಪ್ಪು ಸಿನಿಮಾ ನೋಡ್ತಾ. ಅಷ್ಟೇ ಆ ಇಮೋಷ್ನಲ್ ಫೀಲ್ ಕೂಡ ಇದೆ ಅಪ್ಪು ಸಿನಿಮಾ ನೋಡಿದಾಗ. ನನಗೊಂದು ಏನು ಖುಷಿ ಅಂದರೆ, ಮಹೇಶ ನನ್ನ ಜೊತೆ ಮೊದಲನೇ ಸಿನಿಮಾಯಿಂದ ಟ್ರಾವೆಲ್ ಮಾಡಿರೋನು, ಅಪ್ಪು ಅಲ್ಲಿ ಅಸೋಸಿಯೇಟ್ ಆಗಿದ್ದ. ಆ್ಯಂಡ್ ಇವತ್ತು ನಾನು ಸುಮ್ಮನೆ ಒಂದು 9 ಗಂಟೆಗೆ ನಾನು ಸೂರ್ಯಂಗೆ ಫೋನ್ ಮಾಡಿದೆ, ಸಿನಿಮಾ ನೋಡ್ತೀಯ ನನ್ನ ಜೊತೆ ಅಂತ. Are you going to watch Appu? He said, ನಾನು ಬರ್ತೀನಿ. So it was very nice to see him. 100 days celebration ಮಾಡಿದ್ದಾರೆ.
ಆ ಡೇಸ್ ಹೆಂಗಿತ್ತು ಅವಾಗೆಲ್ಲ ನಾವು ಟೆಕ್ನಿಕಲ್ಸಲ್ಲೆಲ್ಲ ಅದಕ್ಕೆ ಫಿಟ್ನೆಸ್ ಆಗಿತ್ತು. ಹೌದು. ಬಟ್ ನಾನು ಅವಾರ್ಡ್ ತಗೊಂಡಿದ್ದು ಅಪ್ಪಾಜಿ ಮತ್ತು ಶಿವಣ್ಣನಿಂದ ಆ ದಿವಸ. ಅಂದರೆ ಅದು ಒಂಥರ ನಾಸ್ಟಾಲ್ಜಿಯಾ ಥರ ಹೊರಟೋಯ್ತದು. ಅದು ಒಂದು ಡ್ರೀಮ್ ಕಮ್ ಟ್ರೂ ಅಲ್ವಾ ಅದು. ಮೊದಲನೇ ಸಿನಿಮಾ 100 ಡೇಸ್ ಅಲ್ಲ, ಇದು ಅಪ್ಪು ಸಿನಿಮಾ 1 ವರ್ಷ ಓಡಿದ ಸಿನಿಮಾ ಇದು. 100 ಡೇಸ್ ಸೆಲೆಬ್ರೇಷನ್ ಮಾಡಿರ್ಬೋದು ಅಷ್ಟೇ ನಾವು. ಬಟ್ ಇವತ್ತು ಮತ್ತೆ ಡಿಜಿಟಲೈಸ್ ಮಾಡಿ ಸಿನಿಮಾ ಮತ್ತೆ ರಿಲೀಸ್ ಆದಾಗ ನಿಜವಾಗ್ಲೂ ಅನಿಸುತ್ತೆ ದೇ ಇಸ್ ನೋ ಚೇಂಜ್. ಆ ಒಂದು ಇಮೋಷನ್, ಆ ಒಂದು ಫೀಲ್, ಆ ಒಂದು ಲವ್ ಸ್ಟೋರಿ ಇವತ್ತು ಅಷ್ಟೇ ಬ್ರಿಲಿಯಂಟ್ ಆಗಿದೆ ಮೇಡಮ್. ಒಂದು ಕುತೂಹಲ ಇದೆ. ಈಗ ಅಪ್ಪು ಅವರು ನಿಮ್ಮ ಮನೆ ಮುಂದೆ ಬಂದು ಸಿನಿಮಾದಲ್ಲಿ ಕಾಯ್ತಿದ್ದಂಗೆ ಈ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮ ಮನೆ ಮುಂದೆ ಬಂದು ಎಷ್ಟು ಚೆನ್ನಾಗಿ ಕಾಯ್ತಿದ್ರು, ಎಷ್ಟು ಕ್ರಶ್ ಇತ್ತು, ಎಷ್ಟು ಲವ್ ಆಗಿತ್ತು ಅದೆಲ್ಲ. ಇವತ್ತು ಫಸ್ಟ್ ಆಫ್ ಆಲ್ ಇವತ್ತು ಅಶ್ವಿನಿ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಹೇಳಬೇಕು. ಟುಡೇಸ್ ಅಶ್ವಿನೀಸ್ ಬರ್ತ್ಡೇ. ಬಹುಶಃ ಐ ಥಿಂಕ್ ದಟ್ ಎಂಟೈರ್ ಟೀಮ್ ಒಂದು ಸ್ಪಿರಿಟಲ್ಲಿ ಇವತ್ತು ಅಪ್ಪು ರಿಲೀಸ್ ಮಾಡಿದ್ರು. ಸೊ ಅಶ್ವಿನಿ, ಹ್ಯಾಪಿ ಬರ್ತ್ಡೇ ಟು ಯು. PRK ಪ್ರೊಡಕ್ಷನ್ಸಿಂದ ವಜ್ರೇಶ್ವರಿ ಕಂಬೈನಿಂದ ಈ ಸಿನಿಮಾ ರಿಲೀಸ್ ಆಗಿರೋದು. ಇಟ್ಸ್ ಅನ್ ಅಮೇಝಿಂಗ್ ಫೀಲಿಂಗ್. ಆ ದಿವಸಗಳನ್ನು ನೆನೆಸ್ಕೊಳ್ಳೋದಕ್ಕಿಂತ ಇವತ್ತಿನ ದಿವಸ ಭಾಳ ಇಂಪಾರ್ಟೆಂಟ್. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಮೂಮೆಂಟ್. ಇವತ್ತು ನೀವೆಲ್ಲರೂ ಇದಕ್ಕೆ ಬಂದು ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅವ್ನ ಫ್ಯಾನ್ಸಿಗೆ ಏನೇ ಹೇಳೋಣ, ಇಟ್ಸ್ ಜಸ್ಟ್ ದಟ್ ಅವ್ರು ಇವತ್ತು ನಮ್ಮ ಸಿನಿಮಾವನ್ನು ಮೊದಲನೇ ಬಾರಿ ಅಪ್ಪು ನೋಡಿದಾಗ ಹೆಂಗೆ ಒಪ್ಕೊಂಡು ಅದನ್ನು ಅಪ್ಕೊಂಡಿದ್ರು, ಅದೇ ಥರ ಇವತ್ತು ಆ ಫೀಲ್ ಇದೆ. ಥ್ಯಾಂಕ್ ಯು ಸೋ ಮಚ್ ಅಂತ. ಮೇಡಮ್, ಮಹೇಶ್ ಬಾಬು ಅವ್ರು ಮಾತಾಡಬೇಕಾದ್ರೆ ನಿಮ್ಮ ಆಯ್ಕೆ ಪಾರ್ವತಮ್ಮನವರ ಡಿಶಿಯನ್ನು ನಿಮ್ಮ ಗಟ್ಸ್ ಫೀಲು ಅಪ್ಪುಗಿಂದ ಇಲ್ಲಿ ತನಕ ಕ್ಯಾರಿ ಮಾಡಿದೆ, ಇನ್ನೂ ನೆಕ್ಸ್ಟ್ ಕಂಟಿನ್ಯೂ ಕ್ಯಾರಿ ಮಾಡ್ತಾರೆ ರಕ್ಷಿತ ಮಾತಾಡ್ಸ್ಬೇಕು. ಇಲ್ಲ, ಅಮ್ಮ ಅದು ಆಯ್ಕೆ ಆಗಿರೋದೇ ಮೊದಲನೇ ಒಂದು ಕಾರಣ ಅಮ್ಮನೇ, ಅದು ಬೇರೆ ಯಾರೂ ಅಲ್ಲ. ಅದು ಇಟ್ ಈಸ್ ಓನ್ಲಿ ಅಮ್ಮ. ಇವತ್ತು ನನ್ನ ಕೆರಿಯರ್ ಇಷ್ಟು ಮುಂದೆ ಬರ್ತಿರೋದಕ್ಕೆ ಅವರೇ ಒಬ್ಬರೇ ಕಾರಣ. ಶಿ ಈಸ್ ಮೈ ಇನ್ಸ್ಪಿರೇಷನ್. ಶಿ ವಿಲ್ ಆಲ್ವೇಸ್ ಬಿ ಮೈ ಇನ್ಸ್ಪಿರೇಷನ್. ಮಹೇಶನ್ ಕೇಳಿದ್ದಾರೆ ಅವ್ರು ಫೋನ್ ಮಾಡಿ, ಹೆಂಗೆ ಅವಳು ಚೆನ್ನಾಗಿ ಮಾಡ್ತಾಳೆ ಏನು ಅಂತ. ಆವಾಗ ಮಹೇಶ್ ಹೇಳಿದಾರಂತೆ ಒಂದು ರೌಂಡ್ ಸೌಂಡ್ ತೊಗೊಂಡು ಬರ್ತಾಳೆ ಅಂತ. ಬಟ್ ಅಮ್ಮಂಗೆ ನಂಬಿಕೆ ಇತ್ತು ಅಂತಲೇ ಇನ್ನೊಂದು ಫೋಟೋ ಸೆಷನ್ ಮಾಡಿಸಿದ್ದು ಅನಿಸುತ್ತೆ. ಆ್ಯಂಡ್ ಶಿ ವಿಲ್ ಆಲ್ವೇಸ್ ಬಿ ಮೈ ಇನ್ಸ್ಪಿರೇಷನ್.